ಸತತವಾಗಿ ಸುರಿದ ಮಳೆಯಿಂದಾಗಿ ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತ ಗ್ರಾಮದಲ್ಲಿ ತಂಬಾಕು ಬ್ಯಾರನ್ ಕುಸಿದು ಬಿದ್ದಿದ್ದು, ಸ್ಥಳದಲ್ಲಿಯೇ ಕೆಲಸ ಮಾಡುತ್ತಿದ್ದ ರೈತರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಳೆದ 2 ತಿಂಗಳಿನಿಂದ ನಾಡಿನಾದ್ಯಂತ ಸತತವಾಗಿ ಸುರಿಯುತ್ತಿರುವ ಮಳೆಯು ಸಾವಿರಾರು ಜನರ ಭವಿಷ್ಯವನ್ನ ಮೂರಾಬಟ್ಟೆ ಮಾಡಿದೆ. ಅದರಲ್ಲೂ ಕೇರಳದ ವೈನಾಡಿಗೆ ಹೊಂದಿಕೊಂಡಂತಿರುವ ಎಚ್.ಡಿ. ಕೋಟೆಗೆ ಈ ವರ್ಷ ರಣಭೀಕರ ಮಳೆ ಸುರಿದಿದ್ದು, ಸಾಲ ಸೋಲ ಮಾಡಿ ಜೀವನ ಕಟ್ಟಿಕೊಳ್ಳಲು ವ್ಯವಸಾಯವನ್ನೇ ನಂಬಿಕೊಂಡಿದ್ದ ಸಾವಿರಾರು ರೈತರು ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ. ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತ ಗ್ರಾಮದ ಶಿವಲಿಂಗೇಗೌಡರವರಿಗೆ ಸೇರಿದ ಬ್ಯಾರನ್ ಕುಸಿದು ಬಿದ್ದಿದೆ. ಕಳೆದ ತಿಂಗಳು ಸುರಿದ ಧಾರಾಕಾರ ಮಳೆಯಿಂದಾಗಿ ಬ್ಯಾರನ್ ಶಿಥಿಲಗೊಂಡಿತ್ತು. ಹೊಗೆಸೊಪ್ಪು ಹದ ಮಾಡುವ ಸಂದರ್ಭದಲ್ಲಿಯೇ ಕುಸಿದು ಬಿದ್ದಿದೆ. ಈ ಘಟನೆಯಿಂದಾಗಿ ಇದೀಗ ಮುಂದೇನು ಮಾಡಬೇಕೆಂದು ತೋಚದೆ ರೈತ ಶಿವಲಿಂಗೇಗೌಡ ಮತ್ತು ಕುಟುಂಬದವರು ಕಣ್ಣೀರಿಡುವಂತಾಗಿದೆ. ವಿವಿಧ ಬ್ಯಾಂಕುಗಳು ಮತ್ತು ಕೈ ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡ ರೈತ ಸೂಕ್ತ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮಳೆಯನಿಗೆ ಪ್ರಕೃತಿ ಕೋಪದಿಂದ 1 ತಿಂಗಳಿಂದ ಮಳೆ ಹಿಡಿದಿದ್ದು, ಸಂಬಂಧಪಟ್ಟ ಇಲಾಖೆಯವರು ಮತ್ತು ವಿಎಗಳು ಆರ್ಎಗಳು ಪರಿಶೀಲಿಸಿ ಆ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಂತ ನಮ್ಮ ಗ್ರಾಮ ವತಿಯಿಂದ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ತಮ್ಮಣ್ಣ ಜಯಶೀಲ ಅನ್ನೋ ವ್ಯಕ್ತಿ ಮಾತಾಡ್ತಾ ಇರೋದು. ನೀವು ಸಂಬಂಧಪಟ್ಟ ಇಲಾಖೆಗಳಿಗೆ MLA ಸಾಹೇಬರು ಕೂಡ ಭೇಟಿ ಕೊಟ್ಟು ನಮ್ಗೆ ಈ ಬಡ ಕುಟುಂಬಕ್ಕೆ ನೀವು ಪರಿಹಾರ ಕೊಡಬೇಕಂದು ನಿಮ್ಮ ಮನವಿ ಮಾಡಿಕೊಡ್ತಾ ಇದ್ದೀವಿ. ಮೊತ್ತ ಗ್ರಾಮದ ಶಿವಲಿಂಗೇಗೌಡ ಕೆಂಚೇಗೌಡ ಎಂಬುವರು ಬ್ಯಾರಲ್ಲು ರನ್ನಿಂಗಲ್ಲಿದ್ದು ಅದರಲ್ಲಿ ಟೊಬಕೊ ಸೊಪ್ಪು ಹಾಕಿ ಬೇಯಿಸ್ತಾ ಇದ್ರು. ಅತಿವೃಷ್ಟಿ ಮಳೆಯಿಂದ ತೇವಾಂಶ ಜಾಸ್ತಿಯಾಗಿ ಒಳಗೆ ಬೇರೆಲ್ಲೂ ಸಂಪೂರ್ಣ ಕುಸಿದೋಗಿದೆ. ಅವರು ತೀರಾ ಬಡ ಕುಟುಂಬದವರು. ಅವರು ಬ್ಯಾರಲ್ ಮೇಲೆ ಅವರು ನಂಬಿಕೆ ಇಟ್ಕೊಂಡು ಇದೇ ಬೆಳೆನೇ ಅವರು ಜೀವನಾಂಶ ಮಾಡಿಕೊಂಡು ಅವರು ಬ್ಯಾಂಕಲ್ಲೆಲ್ಲ ಸಾಲ ಮಾಡ್ಕೊಂಡಾರೆ. ಈಗ ಅವ್ರಿಗೆ ಮುಂದೆ ಬ್ಯಾರಲ್ ಹೊಗೆ ಸೊಪ್ಪು ಬೇಯಿಸೋಕ್ಕೂ ಅನಾನುಕೂಲ ಆಗಿದೆ ಮತ್ತು ಬೇರೆ ವ್ಯವಸ್ಥೆನೂ ಇಲ್ಲ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಬ್ಯಾಂಕ್ನವರು ಅವ್ರು ಏನು ಸಾಲ ತಗೊಂಡ್ರೆ ಬೆಳೆ ಸಾಲನ ಮನ್ನಾ ಮಾಡಿ ಆ ಬಡ ಕುಟುಂಬಕ್ಕೊಂದು ದಾರಿ ಮಾಡಿಕೊಡ್ಬೇಕು. ಈಗೇನು ಅವ್ನಿಗೆ ನಷ್ಟ ಆಗಿದೆ ಅದನ್ನ ಸರ್ಕಾರದ ವತಿಯಿಂದ ತುಂಬಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ.